ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಬೀಳುತ್ತೆ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಏನೆಲ್ಲ ಗೊಂದಲಗಳು ಎದ್ದಿದ್ದಾವೆ ಎಲ್ಲದಕ್ಕೂ ಆದಷ್ಟು ಬೇಗ ಹೈಕಮಾಂಡ್ ತೆರೆ ಎಳೆಯುತ್ತೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವೂ ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಸಮಸ್ಯೆಗೆ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಪರಿಹಾರ ಕಂಡುಹಿಡಿತಾರೆ. ಶಾಸಕರು ಯಾವ ಪರೇಡ್ ಅನ್ನು ಮಾಡ್ತಾ ಇಲ್ಲ. ಎಲ್ಲ ಸ್ವಾಮೀಜಿಗಳು ಎಂಟ್ರಿ ಆಗಲಿ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಏನೂ ಇಲ್ಲ, ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ. ನೋಡಿ, ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟರ್ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಏನು ಸಂತೋಷದ ವಿಚಾರ ಅಂದರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಬಹಳ ಸ್ವಾಗತದ ವಿಚಾರ. ಯಾವ ಪೆರೇಡು ಇಲ್ಲ, ಏನೂ ಇಲ್ಲ, ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ. ನೋಡಿ, ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟರ್ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಏನು ಸಂತೋಷದ ವಿಚಾರ ಅಂದರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾರೆ. ಇನ್ನು ಈವರೆಗೆ ಸಾಕಷ್ಟು ಗೊಂದಲಗಳು ಎದ್ದಿದ್ವು. ಈ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಈಗ ಬಹಿರಂಗವಾಗಿ ಮಾತನಾಡಿದ್ದಾರೆ. ಎಲ್ಲ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ರು, ಸ್ವಾಮೀಜಿಗಳು ಕೂಡ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಅಧಿಕಾರ ಬಿಟ್ಕೊಡ್ಬೇಕು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನೂ ಕೆಲವರು ಸಿದ್ದರಾಮಯ್ಯ ಅವರೇ ಈ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದರ ಬಗ್ಗೆ ಏನು ಹೇಳ್ತೀರಾ ಅಂದಿದ್ದಕ್ಕೆ ಎಲ್ಲ ಸ್ವಾಮೀಜಿಗಳು ಎಂಟ್ರಿ ಆಗಲಿ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಜೊತೆಗೆ ಶಾಸಕರು ದೆಹಲಿಗೆ ಪರೇಡ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಮತ್ತೊಂದೆಡೆ DCM DK ಶಿವಕುಮಾರ್ ಅವರ ಬೆಂಬಲಿಗರು ಮಾತನಾಡಿ ಭೇಟಿಯಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶಾಸಕರು ಪರೇಡ್ ಮಾಡ್ತಾ ಇಲ್ಲ. ಏನು ಗೊಂದಲಗಳಿದ್ದಾವೆ ಇದೆಲ್ಲವನ್ನೂ ಕೂಡ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿಪಕ್ಷ ನಾಯಕ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಸಭೆ ಮಾಡಿ ಬಗೆಹರಿಸ್ತಾರೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.